ಕೆ.ಎನ್. ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಲೋಕಸಭಾ ಚುನಾವಣೆ ಈ ಒಂದು 3 ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು. ಏನಾದ್ರೂ ಸೋಲಾದ್ರೆ ನಮ್ಮನ್ನೇ ಕೇಳ್ತಾರೆ. ಹೀಗಾಗಿ ನಮ್ ನಿರೀಕ್ಷೆಗೆ ತಕ್ಕಂತೆ ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಕೆ.ಎನ್. ರಾಜಣ್ಣ ಅವರು. ಅವರು ರಾಜಣ್ಣ ಸೀನಿಯರ್ ಲೀಡರು, ಬಹುತೇಕ ರಾಜಕೀಯ ವಿಶ್ಲೇಷಣೆ ಮಾಡಿ ಕೊಟ್ಟರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನುಕೂಲ ಆಗ್ಬಿಟ್ಟು ಅಭಿಪ್ರಾಯ ಹೇಳಿದ್ದಾರೆ. ಅದನ್ನ ಪರಿಗಣಿಸೋದು ಬಿಡೋದು ಪಕ್ಷದ ಹೈಕಮಾಂಡ್ ಬಿಟ್ಟಿದೆ. ರಾಜಣ್ಣ ಅವ್ರ ಹೇಳಿಕೆಗೆ ಸಹಮತ ಇದೆಯಾ ಸರ್ ತಮ್ಮದು? ಅವರೆಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಿ ಬಹುತೇಕ ಹತ್ರ ಹೇಳಿದ್ದಾರೆ. ಅನುಕೂಲ ಆಗ್ಬೋದು ಅಂತ. ಅನುಕೂಲದಾದ್ರೆ ಪಾರ್ಟಿ ಅದನ್ನೆಲ್ಲ ವೀಕ್ಷಣೆ ಮಾಡುತ್ತೆ, ಅನಲೈಸ್ ಮಾಡ್ತಾರೆ. ಸಭೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಯಾವ್ದು ಅಜೆಂಡಾ ಇರಲಿಲ್ಲ. ಊಟ ಕರೆದಿದ್ರು ಹೋಗಿದ್ವಿ. ಅದೇನು ಮಾತಾಡ ರಾಜಕೀಯ ಚರ್ಚೆ ಆಗಿಲ್ಲ. ನಿಗಮ ಮಂಡಳಿ ಚರ್ಚೆ ಅಪ್ರಸ್ತುತನ ಅಂತಾನ ಸರ್? ಏನ್ ಡಿಸಿಎಂ ವಿಚಾರ ಅಪ್ರಸ್ತುತನ ಹೇಗೆ ಅಂತ? ಯಾವ್ದು ಅಪ್ರಸ್ತುತ ಅಂತ ಎಲ್ಲಿ ಹೇಳಿದೆ ನಾನು? ಎಲ್ಲಿ ಹೇಳಿದಪ್ಪ ಅಪ್ರಸ್ತುತ ಅಂತ? ಎಲ್ಲರೂ ನಮ್ಗೆ ಅವಕಾಶ ಸಿಗಬೇಕು ಅಂತ ಕೇಳಿದ್ರೆ ತಪ್ಪೇನಿದೆ? ಎಲ್ಲ ಸಮುದಾಯಗಳಿಗೂ ಸೂಕ್ತವಾದಂಥ ಸ್ಥಾನಮಾನ ಸಿಗಬೇಕು ಅಂತ ಕೇಳೋದು ಅದರಲ್ಲಿ ತಪ್ಪೇನಿಲ್ಲ, ನ್ಯಾಯಸಮ್ಮತವಾಗಿದೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೇದು ಅಂತಾನೆ ಸರ್ ಅಭಿಪ್ರಾಯ ಅವ್ರದ್ದು. ಇದೆಲ್ಲ ಒಳ್ಳೇದಲ್ವೋ ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ವಾ? ಕೆಲವು ಸಚಿವರನ್ನ ಕಣಕ್ಕಿಳಿಸಬೇಕು ಅಂತ ಲೋಕಸಭಾ ಚುನಾವಣೆಗೆ. ಅದು ಸದ್ಯಕ್ಕೆ ಅವೆಲ್ಲ ಏನ್ ಗೊತ್ತಿಲ್ಲ. ಹೈಕಮಾಂಡ್ 10ನೇ ತಾರೀಕು ಬರ್ತಾ ಇದ್ದಾರೆ. ACC ಇನ್ಚಾರ್ಜ್ ಸೆಕ್ರೆಟರಿ ಅವರು ಎಲ್ಲ ಅಭಿಪ್ರಾಯ ಕೇಳ್ತಾರೆ. ಅದು ಅಭಿಪ್ರಾಯ ಏನ್ ಬರುತ್ತೋ ನೋಡ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಪಾರ್ಲಿಮೆಂಟ್ ಗೆಲ್ಬೇಕಲ್ಲ. ಗೆಲ್ಲಕ್ಕೆ ಏನೇನ್ ಮಾನದಂಡ ಇದೆ, ಏನೇನ್ ಸೂತ್ರ ಇದೆ, ಹೈಕಮಾಂಡ್ ತೀರ್ಮಾನ. ಈಗ ಜಾಸ್ತಿ ನಿಗಮ ಮಂಡಳಿ ಇರೋದು ತಮ್ಮ ಇಲಾಖೆಲ್ಲ ಸರ್. ಈ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಯಾವಾಗ ತುಂಬುತ್ತಾರೆ ಸರ್? ಅದೆಲ್ಲ ಈಗ ಚರ್ಚೆ ಅದೆಲ್ಲ ಬಂದು ಚರ್ಚೆ ಮಾಡ್ಬೋದು. ಈಗ ಬರ್ತಾರಲ್ಲ ಅದಕ್ಕೆ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡು. ಥ್ಯಾಂಕ್ ಯು. ಕೆ.ಎನ್. ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಲೋಕಸಭಾ ಚುನಾವಣೆ ಈ ಒಂದು 3 ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು. ಏನಾದ್ರೂ ಸೋಲಾದ್ರೆ ನಮ್ಮನ್ನೇ ಕೇಳ್ತಾರೆ. ಹೀಗಾಗಿ ನಮ್ ನಿರೀಕ್ಷೆಗೆ ತಕ್ಕಂತೆ ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಕೆ.ಎನ್. ರಾಜಣ್ಣ ಅವರು. ಅವರು ರಾಜಣ್ಣ ಸೀನಿಯರ್ ಲೀಡರು, ಬಹುತೇಕ ರಾಜಕೀಯ ವಿಶ್ಲೇಷಣೆ ಮಾಡಿ ಕೊಟ್ಟರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನುಕೂಲ ಆಗ್ಬಿಟ್ಟು ಅಭಿಪ್ರಾಯ ಹೇಳಿದ್ದಾರೆ. ಅದನ್ನ ಪರಿಗಣಿಸೋದು ಬಿಡೋದು ಪಕ್ಷದ ಹೈಕಮಾಂಡ್ ಬಿಟ್ಟಿದೆ. ರಾಜಣ್ಣ ಅವ್ರ ಹೇಳಿಕೆಗೆ ಸಹಮತ ಇದೆಯಾ ಸರ್ ತಮ್ಮದು? ಅವರೆಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಿ ಬಹುತೇಕ ಹತ್ರ ಹೇಳಿದ್ದಾರೆ. ಅನುಕೂಲ ಆಗ್ಬೋದು ಅಂತ. ಅನುಕೂಲದಾದ್ರೆ ಪಾರ್ಟಿ ಅದನ್ನೆಲ್ಲ ವೀಕ್ಷಣೆ ಮಾಡುತ್ತೆ, ಅನಲೈಸ್ ಮಾಡ್ತಾರೆ. ಸಭೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಯಾವ್ದು ಅಜೆಂಡಾ ಇರಲಿಲ್ಲ. ಊಟ ಕರೆದಿದ್ರು ಹೋಗಿದ್ವಿ. ಅದೇನ್ ಮಾತಾಡ ರಾಜಕೀಯ ಚರ್ಚೆ ಆಗಿಲ್ಲ. ನಿಗಮ ಮಂಡಳಿ ಚರ್ಚೆ ಅಪ್ರಸ್ತುತನ ಅಂತಾನ ಸರ್? ಏನ್ ಡಿಸಿಎಂ ವಿಚಾರ ಅಪ್ರಸ್ತುತನ ಹೇಗೆ ಅಂತ? ಯಾವ್ದು ಅಪ್ರಸ್ತುತ ಅಂತ ಎಲ್ಲಿ ಹೇಳಿದೆ ನಾನು? ಎಲ್ಲಿ ಹೇಳಿದಪ್ಪ ಅಪ್ರಸ್ತುತ ಅಂತ? ಎಲ್ಲರೂ ನಮ್ಗೆ ಅವಕಾಶ ಸಿಗಬೇಕು ಅಂತ ಕೇಳಿದ್ರೆ ತಪ್ಪೇನಿದೆ? ಎಲ್ಲ ಸಮುದಾಯಗಳಿಗೂ ಸೂಕ್ತವಾದಂಥ ಸ್ಥಾನಮಾನ ಸಿಗಬೇಕು ಅಂತ ಕೇಳೋದು ಅದರಲ್ಲಿ ತಪ್ಪೇನಿಲ್ಲ, ನ್ಯಾಯಸಮ್ಮತವಾಗಿದೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೇದು ಅಂತಾನೆ ಸರ್? ಅಭಿಪ್ರಾಯ ಅವ್ರದ್ದು. ಇದೆಲ್ಲ ಒಳ್ಳೇದಲ್ವೋ ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ವಾ? ಕೆಲವು ಸಚಿವರನ್ನ ಕಣಕ್ಕಿಳಿಸಬೇಕು ಅಂತ ಲೋಕಸಭಾ ಚುನಾವಣೆಗೆ. ಅದು ಸದ್ಯಕ್ಕೆ ಅವೆಲ್ಲ ಏನ್ ಗೊತ್ತಿಲ್ಲ. ಹೈಕಮಾಂಡ್ 10ನೇ ತಾರೀಕು ಬರ್ತಾ ಇದ್ದಾರೆ. ACC ಇನ್ಚಾರ್ಜ್ ಸೆಕ್ರೆಟರಿ ಅವರು ಎಲ್ಲ ಅಭಿಪ್ರಾಯ ಕೇಳ್ತಾರೆ. ಅದು ಅಭಿಪ್ರಾಯ ಏನ್ ಬರುತ್ತೋ ನೋಡ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಪಾರ್ಲಿಮೆಂಟ್ ಗೆಲ್ಬೇಕಲ್ಲ. ಗೆಲ್ಲಕ್ಕೆ ಏನೇನ್ ಮಾನದಂಡ ಇದೆ, ಏನೇನ್ ಸೂತ್ರ ಇದೆ, ಹೈಕಮಾಂಡ್ ತೀರ್ಮಾನ. ಈಗ ಜಾಸ್ತಿ ನಿಗಮ ಮಂಡಳಿ ಇರೋದು ತಮ್ಮ ಇಲಾಖೆಲ್ಲ ಸರ್. ಈ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಯಾವಾಗ ತುಂಬುತ್ತಾರೆ ಸರ್? ಅದೆಲ್ಲ ಈಗ ಚರ್ಚೆ ಅದನ್ನೆಲ್ಲ ಬಂದು ಚರ್ಚೆ ಮಾಡ್ಬೋದು. ಈಗ ಬರ್ತಾರಲ್ಲ ಅದಕ್ಕೆ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡು. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.